ಬಿಡ್ತೀವಿ ನಾವು, ಹೌದಲ್ಲ? ಭಾಳ ಬೇಗ ಮರೆತು ಬಿಡ್ತೀವಿ. ಇಬ್ಬರು ಗೆಳತಿಯರು ಭಾಳ ದಿವ್ಸಕ್ಕೆ ಕೂಡಿದ್ರಂತ. ಒಂದಿಟ್ಟು ನಕ್ಕೊಂತ ಬಸವ ಪುರಾಣ ಪ್ರವೇಶ ಮಾಡೋನು. ಏನ ತಂಗಿ, ಮತ್ತು ನಿನ್ನ ಗಂಡನ ಮನೆಯಾಗ ಹ್ಯಾಂಗೆ, ನಿನ್ನ ಗಂಡ ಹ್ಯಾಂಗೆ, ಅತ್ತಿ ಹ್ಯಾಂಗೆ, ಮಾವ ಹ್ಯಾಂಗೆ, ಮೈದನ್ ಹ್ಯಾಂಗೆ, ನೆಗೆಣ್ಣೆ ಹ್ಯಾಂಗೆ, ಎಲ್ಲ ಭಾಳ ಚಲೋ ಐತಿ ತಂಗಿ. ಆದ್ರೆ ಏನು ಮಾಡ್ತಿ? ಯಾಕೆ ಏನಾಯ್ತು? ನನ್ನ ಗಂಡ ಕೆಟ್ಟ ಮರುಗೇಡಿದಂತ ತಂಗಿ. ಇಲ್ಲ, ಮರುಗೇಡಿ ಅಂದ್ರೆ ಹೆಂಗೆ? ನಾನು ಕಾಯಿಪಲ್ಯ ತೊಗೊಂಡು ಬಾ ಅಂತೇಳಿ ಕಳಿಸಿರ್ತೀನಿ ರೀ, ಏನಾರ ಕಾಳ ಕಡಿ ತಂದು ಬಿಡ್ತಾನೆ ರೀ. ಏನಾರ ಕಾಳ ಕಡಿ ತೊಗೊಂಡು ಬಾ ಅಂತ ಕಳಿಸಿರ್ತೀನಿ ರೀ, ಏನಾರ ಪಾತ್ರೆ ಗೀತ್ರಿ ಬಟ್ಟಿ ಬರಿ ತಂದು ಬಿಡ್ತಾನೆ. ಕೆಟ್ಟ ಮರುಗೇಡಿ ಅದನ್ನು ಹೇಳಿದ್ದ ಮರ್ತು ಬಿಡ್ತಾನೆ. ಅವಾಗ ಅಕ್ಕಿ ಇನ್ನೊಬ್ಬಕ್ಕೆ ಅಂದಳು, ಭಾಳ ಚಲೋ ನಿನ್ನ ಗಂಡ ಕಾಯಿಪಲ್ಯ ತೊಗೊಂಡು ಬಾ ಅಂದ್ರೆ ಕಿರಾಣಿಯರ ತರ್ತಾನೆ, ಕಿರಾಣಿ ತೊಗೊಂಡು ಬಾ ಅಂತಂದ್ರೆ ಭಾಂಡೆ ಗಿಂಡಾರ ತರ್ತಾನೆ. ನನ್ನ ಗಂಡ ನಿನ್ನ ಗಂಡಕ್ಕಿಂತ ಕೆಟ್ಟ ಮರುಗೇಡದಾನ. ಅಲ್ಲ ಹೆಂಗೆ ತಂಗಿ? ಏನೂ ಇಲ್ಲ, ನಮ್ಮ ಮನೆಗೆ ಬಾ ಅಂತೇಳಿ ಹೇಳಿ ಕಳಿಸಿರ್ತೀವಿ, ಮತ್ತೊಬ್ಬರ ಮನೆಗೆ ಹೋಗ್ಬಿಟ್ಟಿರ್ತಾನೆ. ಯಾಕಿದು ಮರುಗೇಡಿ? ಸರ್ವಾಂಗವೆಲ್ಲವೋ ಲಿಂಗ ಕಾಣ ಅಖಂಡೇಶ್ವರ. ಏ ತಂಗಿ, ಅಲ್ಲಿ ಮಾತಾಡಬಾರ್ದಮ್ಮ, ಏತಮ್ಮ ಮಾತಾಡಬಾರ್ದಪ್ಪ, ಸುಮ್ಮನೆ ಕೂತ್ಕೋಬೇಕು. ಸಿಂಹಾವಲೋಕನ ನಿನ್ನೆ ದಿವಸ ಪುರಾಣದೊಳಗೆ ಏನು ಬಂದಿತ್ರಿವ? ಏನು ಬಂದಿತ್ತು ಅನ್ನೋದು ನನಗೆ ನೆನಪಿಲ್ಲ. ಏನು ಗದ್ದಲ ನಿನ್ನ, ಏನು ಸುದ್ದಿ ನಿಮ್ಮದು ಆಟ, ಹೌದಲ್ರಿವ? ನಾವೇನು ಹೇಳಿವಿ ನನಗೆ ನೆನಪಿಲ್ಲ. ನಮ್ಮದು ಏನಾಗಿತ್ತು ಅಂತಂದ್ರೆ ನಿನ್ನ ತಲೆ ಕೆಟ್ಟ ತಿಪ್ಪಿ ಆದಂಗೆ ಆಗ್ಬಿಟ್ಟಿತ್ತು ನೋಡ್ರಿ. ಏನು ಹೇಳೋದಪ್ಪ ಈ ಮಂದಿಗೆ, ಎಷ್ಟು ಗಲಾಟೆ ಮಾಡ್ತಾರೆ, ನಡ್ಬರ್ ಕೆಟ್ಟ ಓಡಾಡ್ತಾರೆ, ಹಂಗೆ ಹಿಂಗೆ ಅಂತ. ಆದ್ರೆ ನಿನ್ನೆ ಹಂಗೆ ಇವತ್ತಾಗಿಲ್ಲ. ನನ್ನ ಸಣ್ಣ ಸಣ್ಣ ಕೂಸುಗಳದಾವ ಇಲ್ಲಿ, 5 ಆತು ಅಂತಂದ್ರೆ ಬಂದು ಎಷ್ಟು ಚಂದ ಕಸ ಹುಡುಕ್ತಾರೆ, ಎಷ್ಟು ಸ್ವಚ್ಛ ಮಾಡ್ತಾರೆ. ಇವತ್ತು ಒಬ್ಬರಲ್ಲ ಇಬ್ಬರಲ್ಲ, ಸುಮಾರು ಒಂದು 25ರಿಂದ 30 ಹುಡುಗರು ಬಂದು ಎಲ್ಲ ಸ್ವಚ್ಛ ಮಾಡಿ ಇಲ್ಲೆಲ್ಲ ಹಾಸಿ ಕುರ್ಚಿ ಹಾಕಿ. ಇವತ್ತು ಸ್ವಲ್ಪ ಕೂಡ ನಮ್ಮ ಯುವಕರು, ಕ್ಯಾಡ್ಗಿ ಗ್ರಾಮದ ಯುವಕರು ಸ್ವಲ್ಪ ಅಸ್ತವ್ಯಸ್ತ ಆಗಲಾರ್ದಂಗೆ ಇವತ್ತಿನ ವ್ಯವಸ್ಥೆ ನೋಡ್ಕೊಂಡರ. ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನು ನಾವು ಗೌರವಿಸೋಣ. ಯಾಕಂತಂದ್ರೆ ಇದು ನಮಗೆ ಸ್ವಾಭಿಮಾನ. ನಮ್ಮೂರ ನಮ್ಮ ಮುತ್ತೆಯವ್ರ ಕಾರ್ಯಕ್ರಮ ಬಸವ ಪುರಾಣ. ಒಬ್ಬರಲ್ಲ ಇಬ್ಬರಲ್ಲ 2-3 ಸಾವಿರ ಜನ ನಿತ್ಯ ಕೇಳಾಕ ಬರ್ತಾರೆ. ಯೂಟ್ಯೂಬ್ದೊಳಗೆ 1 ಲಕ್ಷ ಜನ ನೋಡಾಕತ್ತಾರೆ. ಇದನ್ನು ಶಿಸ್ತಿನಿಂದ ಮಾಡಬೇಕು ಅಂತ ತಿಳ್ಕೊಂಡು ಪಾಪ ಇವತ್ತು ನಮ್ಮ ಹಿರಿಯರಾತು, ನಮ್ಮ ಯುವಕರಾತು ಸ್ವಲ್ಪ ಅಸ್ತವ್ಯಸ್ತ ಆಗಲಾರ್ದಂಗೆ ಇವತ್ತು ನೋಡ್ಕೋತೀವ್ರಿ ಅಪ್ಪವರು ಅಂತ ಬೆಳಗ್ಗೆ ನಮಗೆ ಮಾತು ಕೊಟ್ಟಾರ. ನಿಜವಾಗಲೂ ಕೂಡ ಆ ಪ್ರಕಾರ ನಡ್ಕೊಂಡರ. ಇದು ಹೆಂಗಿರ್ಬೇಕು ಅಂತಂದ್ರೆ 1ನೇ ತಾರೀಕಿನ ತನಕ ಎಲ್ಲರೂ ಹಿಂಗೆ ಇರಬೇಕು. ನನ್ನ ಅಕ್ಕನ ಬಳಗದ ತಾಯಂದ್ರಂತೂ ಬೆಳಗ್ಗೆ 9-10ಕ್ಕೆ ಬಂದಿರ್ತಾರೆ ನಮ್ಮ ಅವುಗಳು. ನಿತ್ಯ ಸಾವಿರಾರು ರೊಟ್ಟಿಗಳು ಬರ್ತಾವೆ ಬಸವ ಬುತ್ತ್ಯಾಗ. ಅವು ರೊಟ್ಟಿ ಒಂದು ಕಡೆ ಮಾಡೋದು, ಚಪಾತಿ ಒಂದು ಕಡೆ ಮಾಡೋದು, ಅವು ಕೆಡಬಾರ್ದು ಅಂತ ತಿಳ್ಕೊಂಡು ಬಿಸಿಲಿಗೆ ಹಾರಾಕೋದು, ಸ್ವಲ್ಪ ಒಣಗದ ಕೂಡಲೇ ಮತ್ತೆ ಅದನ್ನು ತೆಗೆದಿಡೋದು. ಎಷ್ಟು ಸ್ವಚ್ಛತೆ ಮಾಡ್ತೀರವ, ಎಷ್ಟು ಶ್ರದ್ಧೆಯಿಂದ ನನ್ನ ತಾಯಂದರು ನೀವು ಕೆಲಸ ಮಾಡ್ತೀರಿ. ನಿಜವಾಗ್ಲೂ ನಾವು ಕೈ ಜೋಡಿಸಿ ಶರಣ ಹೇಳ್ತೀವ್ರಿವ ನಿಮಗೆ. ಹಿಂಗೆ ಬೇಕ್ರಿವ, ಸಮಾಜದೊಳಗೆ ಬೇಕು. ಅಭಿಮಾನ ಬೇಕು, ಅಭಿಮಾನ ಬೇಕು. ನಮ್ಮೂರ, ನಮ್ಮ ಧರ್ಮ, ನಮ್ಮ ಅಜ್ಜಾರು, ನಮ್ಮ ಮಠ, ನಮ್ಮ ಕಾರ್ಯಕ್ರಮ ಏನ ಆಗಲಿ ಎಂತ ಆಗಲಿ ಇವತ್ತು 1000 ಮಂದಿ ಅಲ್ಲ 1,00,000 ಮಂದಿ ಬಂದರೂ ಸಹಿತ ಅಸ್ತವ್ಯಸ್ತ ಆಗಲಾರ್ದಂಗೆ ನಾವು ಶಿಸ್ತಿನಿಂದ ನಡ್ಕೊಳ್ತೀವಿ ಅನ್ನೋ ಛಲ ಬೇಕು, ಒಳಗೆ ಛಲ ಬೇಕು. ಆ ನಿಟ್ಟಿನೊಳಗೆ ಎಲ್ಲರೂ ಭಾಳ ಚಂದ ಕಾರ್ಯಕ್ರಮ ಮಾಡಕತ್ತೀರಿ. ನಿಜವಾಗ್ಲೂ ಇವತ್ತು ನನಗೆ ಸಮಾಧಾನ ಆಗ್ಯದ ನೋಡ್ರಿ. ಇಟ್ಟು ದಿನದಾಗ ಇವತ್ತು ಮನಸ್ಸಿಗೆ ಸಮಾಧಾನ ಆಗೈತಿ. ಇವತ್ತು ನಾ ಬಸವ ಪುರಾಣ ಹೇಳಕತ್ತೀನೇನೋ ಅಂತ ಅನ್ಸಾಕತ್ತದ. ಎಷ್ಟು ಚಂದ ಕುಂತೀರಿ. ಇನ್ನೂ ಒಂದು ಏನು ತಪ್ಪು ಮಾಡ್ತೀರಿ ಅಂತಂದ್ರೆ, ಯಾವಾಗ ನೀವು ಮನೆ ಬಿಡ್ತೀರಿ ಅಂತಂದ್ರೆ ಉಪ್ಪಿನ ಬೆಟಗೇರ ಅಜ್ಜಾರ ಶಬ್ದ ಕೇಳಿ ಮನೆ ಬಿಡ್ತೀರಿ. ಅಜ್ಜಾರು ಬಂದ್ರೆ ನಡಿ 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 ಅಂತ. ಇದೊಂದು ಭಾಳ ದೊಡ್ಡ ತಪ್ಪು ಮಾಡ್ತೀರಿ, ಹೌದಲ್ಲ? ನೀವು ಬರೋದ್ರೊಳಗೆ 10-15-20 ನಿಮಿಷ ಹೋಗ್ತದೆ. ಇಲ್ಲಿ 10 ನಿಮಿಷದೊಳಗೆ ನಾವು ಪ್ರಾರ್ಥನಾ ಮುಗಿತದ. ಅಗದಿ ಚಂದ ಪೀಠಿಕಾ ಶುರು ಮಾಡಿಬಿಟ್ಟಿರ್ತೀವಿ. ಯಾಕೆ ಅತ್ತಾಗ ಸರಿ, ಇತ್ತಾಗ ಸರಿ, ಹಂಗೆ ಸರಿ, ಹಿಂಗೆ ಸರಿ. ಇದೊಂದಿಟ್ಟು ನಮ್ಮ ತಲೆ ಕೆಡಿಸ್ತೀರಿ. ಇದು ಒಂದಿಟ್ಟು ಶುದ್ಧ ಆಗ್ಬೇಕು ನೋಡ್ರಿ. ಹೌದೇವ್ರು, ಏನು ತಡ ಮಾಡಿ ಈ ಕಡೆ ಕಂಪ್ನಿ ಏನು ಬಂದೈತಲ್ಲ, ಈ ತಡ ಕಂಪ್ನಿ ಅಂತ ನಾವು ತಿಳ್ಕೊಬೇಕಟ್ಟ. ಏನು ತಂಗಿ, ಇವ್ರು ತಡ ಮಾಡಿ ಬಂದಾರ ಇವು ಅವುಗಳು, ಅದಕ್ಕೆ ಇಲ್ಲಿ ಕುಂತಾರಂತ ನಾವು ತಿಳ್ಕೊಳ್ತೀವಿ. ನಾಳಿಂದ ಹಂಗಲ್ಲ. ಇವತ್ತೇನೈತಿ? ಯಾವ ಅಮಾವಾಸ್ಯೆ? ಎಳ್ಳು ಅಮಾವಾಸ್ಯೆ.
ಚರ್ಗ ಚೆಲ್ಲಕ್ಕೆ ಅತ್ತಾಗಿತ್ತಾಗ ಹೋಗಿದ್ದ ಸಂಬಂಧ ಸ್ವಲ್ಪ ಜನನೂ ಕಡಿಮೆ ಅಂತಂದ್ರೆ 1000-1200 ಜನ ಅಂತೂ ಅದೇ ಅದೀರಿ. ನಾಳೆಯಿಂದ ಏನು ಮತ್ತೆ ಬಸವ ಬುತ್ತಿ ಶುರು ಆಗ್ತಾವೆ. ಅದಕ್ಕೇನು ಮಾಡಬೇಕು ಅಂತಂದ್ರೆ ಆ ಬಸವ ಬುತ್ತಿಯವ್ರಿಗೆ ಮುಂದೆ ಕುತ್ಕೊಳ್ಳೋಕೆ ಸ್ವಲ್ಪ ಜಾಗ ಬಿಟ್ಟು ಹಿಂದೆ ನೀವು ಕುತ್ಕೋಬೇಕು. ಏನು ರೀ, ಒಂದು 10-15 ಫುಟ್ ಹಿಂದೆ ನೀವು ಹಿಂಗೆ ಕುತ್ಕೊಂಡ್ರಿ ಅಂತಂದ್ರೆ ಅವ್ರು ಬಂದವರು ಶಾಂತ ರೀತಿಯಿಂದ ಕೊಂಡಿರ್ತಾರೆ. ಅವರು ಶ್ರದ್ಧೆಯಿಂದ ಪ್ರೀತಿಯಿಂದ ಬಸವ ಪುರಾಣ ಕೇಳ್ತಾರೆ. ಎಲ್ಲರಿಗೂ ಕೂಡ ಆನಂದ ಆಕ್ಕೈತಿ ನಿಲ್ರಿ ಬಾ. ವಿಶ್ವಗುರು ಬಸವೇಶ್ವರ ಮಹಾರಾಜ ಕೀ. ಈಗ ಹೇಳ್ರಿ, ನಿನ್ನೆ ದಿವಸ ಏನು ಕೇಳಿದ್ರಿ? ಏನು ಹೆಜ್ಜ ಎಲ್ಲ ಮರ್ತು ಬಿಟ್ವಿ. ಯಾವ ಜನ್ಮ ಅಂತ ಕರೀತಾರೆ ತಂಗಿ ಇದಕ್ಕೆ? ಮನುಷ್ಯ ಜನ್ಮ. ಯಾತಕ್ಕೆ ಮನುಷ್ಯ ಜನ್ಮ ಅಂತಾರೆ? ಮರವಿನ ಜನ್ಮಕ್ಕೆ ಮನುಷ್ಯ ಜನ್ಮ ಅಂತ ಕರೀತಾರೆ. ಬೇಗ ಮರ್ತು ಬಿಡ್ತೀವಿ ನಾವು, ಹೌದಲ್ಲ? ಭಾಳ ಬೇಗ ಮರ್ತು ಬಿಡ್ತೀವಿ. ಇಬ್ಬರು ಗೆಳತಿಯರು ಭಾಳ ದಿವ್ಸಕ್ಕೆ ಕೂಡಿದ್ರಂತ. ಒಂದಿಟ್ಟು ನಕ್ಕೊಂತ ಬಸವ ಪುರಾಣ ಪ್ರವೇಶ ಮಾಡೋನು. ಏನ ತಂಗಿ, ಮತ್ತು ನಿನ್ನ ಗಂಡನ ಮನೆಯಾಗ ಹ್ಯಾಂಗೆ, ನಿನ್ನ ಗಂಡ ಹ್ಯಾಂಗೆ, ಅತ್ತಿ ಹ್ಯಾಂಗೆ, ಮಾವ ಹ್ಯಾಂಗೆ, ಮೈದನ್ ಹ್ಯಾಂಗೆ, ನೆಗಣ್ಣ ಹ್ಯಾಂಗೆ, ಎಲ್ಲ ಭಾಳ ಚಲೋ ಐತಿ ತಂಗಿ. ಆದ್ರೆ ಏನು ಮಾಡ್ತಿ? ಯಾಕೆ ಏನಾಯ್ತು? ನನ್ನ ಗಂಡ ಕೆಟ್ಟ ಮರುಗೇಡಿದನ್ ತಂಗಿ. ಇಲ್ಲ, ಮರುಗೇಡಿ ಅಂದ್ರೆ ಹೆಂಗೆ? ನಾನು ಕಾಯಿಪಲ್ಯ ತೊಗೊಂಡು ಬಾ ಅಂತೇಳಿ ಕಳಿಸಿರ್ತೀನಿ ರೀ, ಏನಾರ ಕಾಳ ಕಡಿ ತಂದು ಬಿಡ್ತಾನೆ ರೀ. ಏನಾರ ಕಾಳ ಕಡಿ ತೊಗೊಂಡು ಬಾ ಅಂತ ಕಳಿಸಿರ್ತೀನಿ ರೀ, ಏನಾರ ಪಾತ್ರೆ ಗೀತ್ರಿ ಬಟ್ಟಿ ಬರಿ ತಂದು ಬಿಡ್ತಾನೆ. ಕೆಟ್ಟ ಮರುಗೇಡಿ ಅದನ, ಹೇಳಿದ್ದ ಮರ್ತು ಬಿಡ್ತಾನೆ. ಆವಾಗ ಅಕ್ಕಿ ಇನ್ನೊಬ್ಬಕ್ಕೆ ಅಂದಳು, ಭಾಳ ಚಲೋ ನಿನ್ನ ಗಂಡ ಕಾಯಿಪಲ್ಯ ತೊಗೊಂಡು ಬಾ ಅಂದ್ರೆ ಕಿರಾಣಿಯರ ತರ್ತಾನೆ, ಕಿರಾಣಿ ತೊಗೊಂಡು ಬಾ ಅಂತಂದ್ರೆ ಭಾಂಡೆ ಗಿಂಡಾರ ತರ್ತಾನೆ. ನನ್ನ ಗಂಡ ನಿನ್ನ ಗಂಡಕ್ಕಿಂತ ಕೆಟ್ಟ ಮರುಗೇಡದಾನ. ಅಲ್ಲ ಹೆಂಗೆ ತಂಗಿ? ಏನೂ ಇಲ್ಲ, ನಮ್ಮ ಮನೆಗೆ ಬಾ ಅಂತೇಳಿ ಹೇಳಿ ಕಳಿಸಿರ್ತೀವಿ, ಮತ್ತೊಬ್ರ ಮನೆಗೆ ಹೋಗ್ಬಿಟ್ಟಿರ್ತಾನೆ. ಯಾಕಿದು ಮರುಗೇಡಿ? ಮರುವು ಅನ್ನೋದು ಇದಕ್ಕೆ ಇಷ್ಟು ಕೆಟ್ಟ ತಂಗಿ. ಅದಕ್ಕೆ ಸ್ವಲ್ಪ ಮರಿಬ್ಯಾಡ್ರಿ ಅನ್ನೋದು ಸಲುವಾಗಿ ನಿನ್ನ ಏನು ಕೇಳಿದ್ರಿ ಬಾ ಅಂತ ಕೇಳೋದು. ಏನು ಕೇಳಿದ್ರಿ ತಂಗಿ ನಿನ್ನ? ಬಸವಣ್ಣನವರ ಬಾಲಲೀಲೆಗಳನ್ನು ನೀವು ನೋಡಿದ್ರಿ. ಮನೆಯನ್ನು ತ್ಯಾಗ ಮಾಡ್ತಾರೆ. ಎಷ್ಟನೇ ವಯಸ್ಸಿನೊಳಗೆ? ಕೇವಲ 8ನೇ ವಯಸ್ಸಿನೊಳಗೆ. ನಿಮ್ಮ ಅಜ್ಜಾರದಾರಲ್ಲ, ನಿಮ್ಮ ಅಜ್ಜಾರು ಕೂಡ ಈ ಮನಿ ಬೇಡ, ಮಾರು ಬೇಡ, ನಾನು ಒಬ್ಬ ಸನ್ಯಾಸಿ ಆಗಬೇಕು, ಸಮಾಜದ ಸೇವೆ ಮಾಡಬೇಕು ಅಂತ ತಿಳ್ಕೊಂಡು ಅವರು ಕೇವಲ 8-10 ವಯಸ್ಸಿನಲ್ಲಿಯೇ ಮನೆಯನ್ನು ತ್ಯಾಗ ಮಾಡಿ ಸನ್ಯಾಸಿಗಳಾಗಿರ್ತಕ್ಕಂಥವ್ರು. ತ್ಯಾಗ ಅನ್ನೋದು ಭಾಳ ದೊಡ್ಡದು ತಂಗಿ, ತ್ಯಾಗ ಅನ್ನೋದು ಬಹಳ ದೊಡ್ಡದು. ಯಾವ ಕಾರಣಕ್ಕಾಗಿ ಬಸವಣ್ಣನವರು ಮನೆಯನ್ನು ಬಿಟ್ಟರು? ಯಾವಾಗ 8 ವಯಸ್ಸಾತು ಬಸವಣ್ಣವರಿಗೆ? ಬ್ರಾಹ್ಮಣ ಧರ್ಮದಲ್ಲಿ ಏನು ಮಾಡ್ತಾರೆ? ಮುಂಜಿ ಅಂತ ಮಾಡ್ತಾರೆ, ಉಪನಯನ ಅಂತ ಮಾಡ್ತಾರೆ. ಏ ಬಸವಣ್ಣ, ಹೋಗು, ತಲೆ ಬಳಸ್ಕೋ, ಸ್ನಾನ ಮಾಡಿ ಬಾ, ನಿನಗೆ ಮುಂಜಿ ಮಾಡಬೇಕು. ನಾನು ಯಾಕೆ ಮಾಡ್ಕೋಬೇಕು ಅಂತ ಕೇಳ್ದ ಬಸವಣ್ಣ. ಬ್ರಾಹ್ಮಣರ ಹೊಟ್ಟೆಯೊಳಗೆ ಹುಟ್ಟಿದ್ದಕ್ಕೆ ಯಾರು ಬ್ರಾಹ್ಮಣರಾಗೋದಿಲ್ಲಪ್ಪ, ಮುಂಜಿ ಮಾಡ್ಕೊಂಡು ಬಳಕ ಅವರು ಬ್ರಾಹ್ಮಣರಾಗ್ತಾರೆ. ಇದು ಸಂಸ್ಕಾರ ಅನಿವಾರ್ಯ, ಮಾಡ್ಕೊಳ್ಳೇಬೇಕು. ಆವಾಗ ಬಸವಣ್ಣವ್ರಂತಾರೆ, ಇಲ್ಲ, ನಾ ಹುಟ್ಟಿದ ದಿವಸನೇ ಸಂಗಮನಾಥ ಗುರುಗಳು ಕೂಡಲ ಸಂಗಮದಿಂದ ಬಂದು ನನ್ನ ಕೊರಳಲ್ಲಿ ಲಿಂಗವನ್ನು ಕಟ್ಟಿ ವಿಭೂತಿಯನ್ನು ಧರಿಸಿ ನನ್ನ ಮಸ್ತಕದ ಮೇಲೆ ಹಸ್ತವನ್ನು ಇಟ್ಟು ಓಂ ನಮಃ ಶಿವಾಯ ಎಂಬತಕ್ಕಂಥ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ನನಗೆ ಉಪದೇಶ ಮಾಡ್ಯಾರ ಅಂದ ಬಳಕ, ಗುರು ನನಗೆ ಲಿಂಗವನ್ನು ಕಟ್ಟ್ಯಾನ ಅಂದ ಬಳಕ, ಅಂದೇ ನನಗೆ ಒಳ್ಳೆಯ ಸಂಸ್ಕಾರ ಸಿಕ್ಕದ ಅಂದ ಬಳಕ ಮತ್ತೊಂದು ಸಂಸ್ಕಾರ ನನಗೆ ಯಾಕೆ ಬೇಕು? ಇಲ್ಲ, ನೀ ಮುಂಜಿ ಮಾಡ್ಕೊಳ್ಳಬೇಕ, ಈ ಜನಿವಾರ ಹಾಕ್ಕೊಳ್ಳಬೇಕ, ಇದು ಕಡ್ಡಾಯ, ಇದು ಅನಿವಾರ್ಯ ಅಂದ ಬಳಕ ಬಸವಣ್ಣವ್ರು ಏನಂದ್ರು, ಹಾಗಾದ್ರೆ ಬ್ರಾಹ್ಮಣ ಕುಲದಲ್ಲಿ ಇದು ಅನಿವಾರ್ಯವೇ ಆಗಿದ್ದಲ್ಲಿ ನನಗಿಂತಲೂ ದೊಡ್ಡವಳಾಗಿರ್ತಕ್ಕಂಥವ್ರು ಯಾರು? ನನ್ನ ಅಕ್ಕ ನಾಗಮ್ಮ. ಮೊದಲು ನಾಗಮ್ಮಗೆ ಮುಂಜಿ ಮಾಡ್ರಿ, ನಾಗಮ್ಮಗೆ ಉಪನಯನ ಮಾಡ್ರಿ, ಆ ನಂತರ ನಾನು ಉಪನಯನ ಮಾಡ್ಕೋತೀನಿ ಅಂಥೇಳಿ ಬಸವಣ್ಣ ಅಂದಾಗ, ನಮ್ಮ ಧರ್ಮದೊಳಗೆ ಹೆಣ್ಣು ಮಕ್ಕಳಿಗೆ ಧಾರ್ಮಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇಲ್ಲ, ಇಂಥ ಸಂಸ್ಕಾರ ಅವರಿಗೆ ಕೊಡಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಯಾವಾಗ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರು ಅಂದ್ರೋ, ಆವಾಗ ಬಸವಣ್ಣವ್ರಂತಾರೆ, ಯಾವ ಧರ್ಮದಲ್ಲಿ ಸ್ತ್ರೀಯರಿಗೆ ಧಾರ್ಮಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇಲ್ಲವೋ ಆ ಧರ್ಮವೇ ನನಗೆ ಬೇಡ ಅಂತ ತಿಳ್ಕೊಂಡು ಮನೆಯನ್ನೇ ತ್ಯಾಗ ಮಾಡಿಬಿಟ್ರು. ನನ್ನ ತಮ್ಮ ಇನ್ನೂ ಭಾಳ ಸಣ್ಣವ, ಈಗ 8 ವರ್ಷದವ,
ಮನೆ ಬಿಟ್ಟು ನಡೆದಾನ, ಊರು ಬಿಟ್ಟು ನಡೆದಾನ. ಇವನಿಗೆ ಹಿಂದೆ ಮುಂದೆ ಯಾರಾದರೂ ನೋಡೋರು ಬೇಕಲ್ಲ, ನಾನೇ ನೋಡಬೇಕು ನನ್ನ ತಮ್ಮನ ಅಂತ ತಿಳ್ಕೊಂಡು ಭಾಳ ತಮ್ಮನ ಮೇಲೆ ಅಪಾರವಾಗಿರ್ತಕ್ಕಂಥ ಅಂತಃಕರಣವನ್ನು ಹೊಂದಿರತಕ್ಕಂಥ ಅಕ್ಕ ನಾಗಮ್ಮ. ಬಸವಣ್ಣನ ಅಕ್ಕನ ಹೆಸರು ಏನು ತಂಗಿ? ನಾಗಮ್ಮ ಅಥವಾ ನಾಗಲಾಂಬಿಕೆ ಅಂತ ಕರೀತಾರೆ. ತಮ್ಮನ ಜೊತೆಗೆ ಸಂಗಮಕ್ಕೆ ಬಂದಳು. ಸಣ್ಣ ವಯಸ್ಸಿನ ಬಸವಣ್ಣನವರ ಮನಸ್ಸು ಬಹಳ ನೊಂದು ಬಿಟ್ಟಿತ್ತು. ಆ ಕೂಡಲ ಸಂಗಮ ಲಿಂಗಕ್ಕೆ ಗಟ್ಟಿಯಾಗಿ ಅಪ್ಪಿ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ನನಗೆ ನಿನ್ನ ಬಿಟ್ಟು ಯಾರೂ ಇಲ್ಲ, ನಿನ್ನ ಸಾನ್ನಿಧ್ಯದೊಳಗೆ ಇರ್ತೀನಿ ಅಂತ ತಿಳ್ಕೊಂಡು ದುಃಖಿಸ್ತಕ್ಕಂಥ ಸಮಯದೊಳಗೆ ತಲೆ ಮೇಲೆ ಯಾರೋ ಹಸ್ತ ಇಟ್ಟರು. ಹೊರಳಿ ನೋಡ್ತಾನೆ ಬಸವಣ್ಣ. ಯಾರಿದ್ರು? ಗುರುಗಳಿದ್ರು. ಯಾವ ಗುರುಗಳು? ಹುಟ್ಟಿದ ದಿನವೇ ಕೊರಳಲ್ಲಿ ಲಿಂಗವನ್ನು ಕಟ್ಟಿರ್ತಕ್ಕಂಥ ಸಂಗಮನಾಥ ಗುರುಗಳು. ಗುರು ಅನ್ನೋದು ಎಷ್ಟು ದೊಡ್ಡ ವಸ್ತು ನೋಡು ತಂಗಿ. ಗುರು ಬೇಕ ತಂಗಿ, ಗುರು ಬೇಕ, ನಿನ್ನ ಶಿರದಲ್ಲಿ ಕರಬಿಟ್ಟು ಗಿರಿಜಾದೇವಿಯ ಮಾಳ್ಪ. ಗುರು ಬೇಕ ತಂಗಿ, ಗುರು ಬೇಕ, ಪರದೇಶಿ ಮಗಳೆಂದು ಮರ ಮರ ಮರಗೂತ. ಪರದೇಶಿ ಮಗಳೆಂದು ಮರ ಮರ ಮರಗೂತ. ಮರೆತು ಸಾವಿರ ತರ್ಪ, ಮರೆತು ಸಾವಿರ ತಪ್ಪ, ಕರೆದು ಬೋಧಿಸುವಂಥ ಗುರು ಬೇಕ ತಂಗಿ, ಗುರು ಬೇಕ. ಹಿಡಿದು ಪಾಶದಿ ನಿನ್ನ ಹೊಡೆದೊಯ್ಯ ಬರುವಂಥ ಕಡುಯ ಮಾಧೂತಾರ ಹೊಡೆದು ಓಡಿಸುವಂಥ ಗುರು ಬೇಕ ತಂಗಿ, ಗುರು ಬೇಕ. ಎಂಥ ಗುರು ಬೇಕು? ಧರೆಯೋಳು ಬೆಳಕಾದ ಕ್ಯಾಡಗಿ ಗ್ರಾಮದ, ಧರೆಯೋಳು ಬೆಳಕಾದ ಕ್ಯಾಡಗಿ ಗ್ರಾಮದ ಶಿವಬಸವರಾಜ ಶಿವಯೋಗಿ ಅಂಥ ಗುರು ಬೇಕ ತಂಗಿ, ಗುರು ಬೇಕ. ನಮ್ಮ ಜೀವನದೊಳಗೆ ತಂಗಿ ಯಾರೂ ಇದ್ದಿದ್ದಿಲ್ಲಂದ್ರೂ ನಡೀತದ, ಒಬ್ಬ ಸಮರ್ಥ ಗುರು ಬೇಕು. ಯಾಕೆ? ಬಂಧುಗಳೆಂಬುವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಗಿಂತ ಬಂಧುಗಳುಂಟೇ ಸರ್ವಜ್ಞ. ಎಲ್ಲ ಬೀಗರು, ನೆಂಟರು, ಹೆಂಡತಿ, ಗಂಡ, ಮಕ್ಕಳು ಎಲ್ಲರೂ ಎಲ್ಲಿ ತನಕ ತಂಗಿ? ನಮ್ಮ ಹತ್ರ 4 ದುಡ್ಡ ಇರು ತನಕ. ಏನೋ ಒಂದು ಕಾರಣದಿಂದ ನಮ್ಮ ಹತ್ರ ಏನೂ ಇರಲಾರ್ದಂಗೆ ಆತು ಅಂತಂದ್ರೆ ಒಬ್ರು ದೂರ ಸರಿತಾರೇನಿಲ್ಲ. ಸುಖಕ್ಕಾಗವ್ರ ಭಾಳ ಮಂದಿ ಇರ್ತಾರೆ, ಕಷ್ಟಕ್ಕಾಗವ್ರು ಇರಲ್ಲ ತಂಗಿ. ನಿನ್ನ ಜೀವನದೊಳಗೆ ಎಂಥ ಕಷ್ಟ ಬಂದರು, ಏ ತಂಗಿ, ಏ ಮಗಳ, ಅಳಾಕ ಹೋಗಬೇಡ, ಚಿಂತೆ ಮಾಡಕ್ಕೆ ಹೋಗಬೇಡ. ಏ ತಮ್ಮ, ಜಗತ್ತು ನಿನ್ನ ಕೈ ಬಿಟ್ಟರು ಕೂಡ ನಾನಿನ್ನ ಕೈ ಬಿಡುವುದಿಲ್ಲ ಅಂತ ತಿಳ್ಕೊಂಡು ಧೈರ್ಯವನ್ನು ಹೇಳಿ ಕೈ ಹಿಡಿತಕ್ಕಂಥ ಗುರು ಯಾವಾಗಲೂ ಕೂಡ ಬೆನ್ನ ಹಿಂದೆ ಇರಬೇಕ ತಂಗಿ. ಮೊನ್ನೆ ದಿವಸನ ಒಬ್ಬ ಹೆಣ್ಮಗಳು ಬಂದಿದ್ದಳು. ನೀವು ಯಾವ ಊರದವ್ರಿ ಅಂತ ಕೇಳಿದೆ. ಹಿಂಗ್ರಿ ಅಪ್ಪರ, ಇಲ್ಲೇ ಒಂದು ಹಳ್ಳಿ. ಎಷ್ಟು ವರ್ಷದಿಂದ ಬರ್ತೀಯವ್ವ ಈ ಮಠಕ್ಕೆ? ಅಪ್ಪವ್ರ,